ಫ್ರೆಂಡ್ಸ್, ವೆಲ್ಕಮ್ ಟು ಅಕ್ಷೂಸ್ ಲೈಫ್ ಸ್ಟೈಲ್ ಚಾನಲ್. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಾನು ಕಾಫಿ ಮಾಸ್ಕ್, ಫೇಸ್ ಮಾಸ್ಕ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದು ತುಂಬಾ ಯೂಸ್ಫುಲ್ ಆಗಿದೆ. ನಿಮ್ಮ ಗ್ಲೋಯಿಂಗ್ ಸ್ಕಿನ್ನಿಗಿರಲಿ, ಕ್ಲಿಯರ್ ಸ್ಕಿನ್ನಿಗೆ, ಡ್ರೈ ಸ್ಕಿನ್, ಟ್ಯಾನ್ ಹೋಗಲಿಕ್ಕೆ ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಇದು. ಸೊ ಫಸ್ಟಿಗೆ ನಾನು ಒಂದು 1 ಸ್ಪೂನಷ್ಟು ಕಾಫಿ ಪೌಡರನ್ನು ಯೂಸ್ ಮಾಡ್ತಿದ್ದೇನೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಮತ್ತು 1 ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ತಿದ್ದೇನೆ. ಸೊ ಇದು 2 ಹಾಕಿದ ಮೇಲೆ ಒಂದು 2 ಸ್ಪೂನಷ್ಟು ಹನಿ ಯೂಸ್ ಮಾಡ್ತಿದ್ದೇನೆ. ನಿಮಗೆ ಹನಿ ಬದಲು ಬೇಕಿದ್ದರೆ ರಾ ಮಿಲ್ಕ್ ಕೂಡ 1 ಸ್ಪೂನಷ್ಟು ಯೂಸ್ ಮಾಡ್ಬೋದು. ಮತ್ತು ನಿಮಗೆ ತಿಕ್ ಟೆಕ್ಸ್ಚರ್ ಥರ ಬೇಕಿದ್ದರೆ ಇಷ್ಟೇ ಕಲಿಸಿಕೊಳ್ಳಿ ಸಾಕು. ಮತ್ತು ನಿಮಗೆ ಥರ ಅಪ್ಲೈ ಮಾಡಲಿಕ್ಕೆ ಈಸಿ ಆಗಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಬಟ್ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡಿದ್ದೇನೆ. ಅಷ್ಟು ವಾಟರ್ ಬೇಡ, ಒಂಚೂರು ಡ್ರಾಪ್ಸ್ ಅಷ್ಟು ಹಾಕ್ತಾ ಕಲಿಸ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ವಾಟರ್ ಆ್ಯಡ್ ಮಾಡಿದ್ದು, ಇಷ್ಟು ಬೇಕಾಗಿಲ್ಲ. ಸೊ ದ್ಯಾಟ್ ನಿಮಗೆ ಸ್ವಲ್ಪ ತುಂಬ ಬರ್ತದೆ ಲೇಯರ್ಸ್ ಟೆಕ್ಸ್ಚರ್. ಸೊ ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ತುಂಬಾ ಯೂಸ್ಫುಲ್. ನೀವು ಈ ಟ್ಯಾನ್ ರಿಮೂವ್ಗೆಲ್ಲ ತುಂಬಾ ಯೂಸ್ಫುಲ್. ಇದು ಗ್ಲೋಯಿಂಗ್ ಸ್ಕಿನ್ಗೆ ಸಹ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಅಪ್ಲೈ ಮಾಡ್ಬೋದು. ಪುನಃ ಏನು 5 ಮಿನಿಟ್ಸ್ ಇಡೋದು ಆ ರೀತಿ ಏನು ಬೇಕಾಗಿಲ್ಲ. ಜಸ್ಟ್ ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಬೇಕಿದ್ರೆ ಅಪ್ಲೈ ಮಾಡ್ಬೋದು. ಇದು ಫೇಸಿಗೆ ಮಾತ್ರ ಅಲ್ಲ, ನಿಮಗೆ ಟ್ಯಾನ್ ಆಗಿದ್ದರೆ, ಹ್ಯಾಂಡ್ ಟ್ಯಾನ್ ಆಗಿದ್ದರೂ ಹ್ಯಾಂಡಿಗೂ ಅಪ್ಲೈ ಮಾಡ್ಬೋದು, ಲೆಗ್ಸಿಗೆ ಅಪ್ಲೈ ಮಾಡಬಹುದು. ಮತ್ತು ಒಂದು 10 ಮಿನಿಟ್ಸ್ ಅಷ್ಟು ಇಟ್ಕೊಳ್ಳಿ. ಸೊ ನೀವು ಚೆಕ್ ಮಾಡಿ ಟೆಕ್ಸ್ಚರ್ ಹೇಗಿದೆ. ಸೊ ಒಂಥರ ಅಂಟು ಥರ ಬರಬೇಕು, ಅದು ಫುಲ್ಲಿ ಸ್ಟಿಕ್ಕಿ ಆಗಿರಬೇಕು ನಿಮ್ಮದು ಅಪ್ಲೈ ಮಾಡಿದ್ದು. ಸೊ ಆ ಟೈಮಲ್ಲಿ ನೀವು ಬೇಕಿದ್ದರೆ ಅಪ್ಲೈ ಮಾಡಿದ್ದು ಪರ್ಫೆಕ್ಟ್ ಆಗಿದೆ, ನಿಮ್ಮದು ಟೈಮ್ ಸಹ ಪರ್ಫೆಕ್ಟ್ ಆಗಿದೆ. ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹೇಗಿದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಆ್ಯಕ್ಚುಲಿ ನನಗೆ ಡಿಫ್ರೆನ್ಸ್ ತುಂಬಾ ಗೊತ್ತಾಗಿದೆ. ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.